ಅಮೆರಿಕ ಇರಾನ್ ನಡುವೆ ಎರಡನೇ ಸಂಧಾನ ಸಭೆ ಅದು ನಡೆಯುತ್ತಾ? ಆ ಸಂಧಾನ ಸಭೆ ನಡೆಯೋದಕ್ಕೆ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಕೂಡ ಸಜ್ಜಾಯ್ತಾ? ಸಂಧಾನ ಸಭೆ ಚರ್ಚೆಯ ನಡುವೆ ಪಾಕ್ಗೆ ಅಬ್ಬಾಸ್ ಅರಾಗ್ಜಿ ಎಂಟ್ರಿ ಕೊಟ್ಟಿದ್ದು ಕುತೂಹಲ ಮೂಡಿಸ್ತಾ ಇದೆ. ಅರಾಗ್ಜಿಯನ್ನ ಸ್ವಾಗತಿಸಿದ್ದಾರೆ ಹಸೀಂ ಮುನೀರ್ ಮತ್ತು ಮೊಹಸಿನ್ ನಖ್ವಿ. ಇನ್ನು ಅಮೆರಿಕಾದಿಂದ ವಿಟ್ಕಾಫ್ ಕುಶ್ನರ್ ಇವತ್ತು ಪಾಕಿಸ್ತಾನಕ್ಕೆ ಆಗಮಿಸ್ತಾ ಇದ್ರು. ಯುಎಸ್ ಉಪಾಧ್ಯಕ್ಷ ವ್ಯಾನ್ಸ್, ಇರಾನ್ ಸ್ಪೀಕರ್ ಗಾಲಿಬಾಫ್ ಗೈರಾಗಿರುವಂಥದ್ದು. ಮೊದಲನೇ ಸುತ್ತಿನ ಸಂಧಾನ ಸಭೆ ವಿಫಲ ಆಗಿದ್ದು ನೋಡಿದ್ವಿ. ಈಗ ಕದನ ವಿರಾಮ ವಿಸ್ತರಣೆಯಾಗಿದೆ. ಅದರ ನಡುವೆಯಲ್ಲಿ ಸಂಧಾನ ಸಭೆಗೆ ಎಲ್ಲ ಸಿದ್ಧತೆಗಳಾಗಿದ್ದು, ಈ ಎರಡನೇ ಸಂಧಾನ ಸಭೆ ಏನಾಗುತ್ತೆ ಕುತೂಹಲ ಇದೆ. ಕಳೆದ ಬಾರಿ ಜೆಡಿ ವ್ಯಾನ್ಸ್ ಬಂದಿದ್ರು, ಗಾಲಿಬಾಫ್ ಬಂದಿದ್ರು, ಆದರೆ ಈ ಬಾರಿ ಇಬ್ಬರೂ ಕೂಡ ಗೈರು. ಸಂಧಾನ ಸಭೆಗೆ ಇಸ್ಲಾಮಾಬಾದ್ನಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮೊದಲನೇ ಸಭೆಯಲ್ಲಾದಂತೆ ಈ ಸಂದರ್ಭದಲ್ಲೂ ಕೂಡ ಭದ್ರತಾ ದೃಷ್ಟಿಯಿಂದ ಲಾಕ್ಡೌನ್ ಘೋಷಣೆಯಾಗಿರೋದು. ಆದರೆ ಈ ಬಾರಿಯ ಸಭೆ ಆಗತ್ತಾ ಇಲ್ವಾ? ಆಗದೇ ಆದರೆ ಆ ಸಭೆಯಲ್ಲಿ ಚರ್ಚೆಯ ಪ್ರಮುಖ ಅಂಶಗಳು ಒಪ್ಪಿಗೆಯಾಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು, ಯಾವುದೇ ಟೋಲ್ ಸಂಗ್ರಹಿಸುವ ಹಾಗಿಲ್ಲ, ಯುರೇನಿಯಂ ಸಂಗ್ರಹಣೆ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಅಮೆರಿಕಾದ ಷರತ್ತಾಗಿದ್ರೆ, ಈಗೇನು ಜಲದಿಗ್ಬಂಧನ ಹಾಕಿದೆ ಅಮೆರಿಕ, ಜಲದಿಗ್ಬಂಧನದ ನಡುವೆ ಹೇಗೆ ಸಭೆ ಮಾಡೋದು ಅನ್ನೋದು ಇರಾನ್ನ ಮಾತಾಗಿತ್ತು. ಆದರೆ ಸಂಧಾನ ಕಡಿಮೆ ಅವಧಿಗೆ ಮಾತ್ರ ಇರುತ್ತೆ. ಈ ಬಗ್ಗೆ ಇಸ್ರೇಲ್ ಅಧಿಕಾರಿ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಹಾರ್ಮುಜ್ನಲ್ಲಿ ನೌಕೆಗಳ ನಿರ್ಬಂಧ ತೆರವು ಮಾಡಲ್ಲ, ಮಧ್ಯಪ್ರಾಚ್ಯದಲ್ಲಿ ಹೈ ಅಲರ್ಟ್ ಕೂಡ ಮುಂದುವರೆದಿದೆ. ಹೀಗಂತ ಇಸ್ರೇಲ್ ಮಾಧ್ಯಮಕ್ಕೆ ಅಲ್ಲಿನ ಅಧಿಕಾರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಭೆಗೂ ಮುನ್ನವೇ ಅದರ ಬಗ್ಗೆ ಅನುಮಾನಗಳು ಮೂಡ್ತಾ ಇದೆ. ಸಂಧಾನ ಕಡಿಮೆ ಅವಧಿಗೆ ಅಂತಿದ್ದಾರೆ. ಅಂದ್ರೆ ಆ ಅವಧಿಯಲ್ಲಿ ಏನು ಮಾಹಿತಿಗಳು ಚರ್ಚೆಯಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಅದರಲ್ಲೂ ಪ್ರಮುಖವಾಗಿ ಇರಾನ್ಗೆ ಏನು ಷರತ್ತುಗಳನ್ನ ಹಾಕ್ತಾ ಇತ್ತು, ಜಲದಿಗ್ಬಂಧನ ತೆಗಿಬೇಕು ಅಂತ. ಆದರೆ ಅದಾಗಲ್ಲ ಅಂತಿದೆ ಇಸ್ರೇಲ್. ಅಂಥದ್ದೊಂದು ಮಾಹಿತಿ ಇಸ್ರೇಲ್ ಮಾಧ್ಯಮಕ್ಕೆ ಅಲ್ಲಿನ ಅಧಿಕಾರಿಗಳಿಂದ ಸಿಕ್ಕಿರುವಂಥದ್ದು. ಜೊತೆಗೆ ಈ ಸಂಧಾನ ಸಭೆ ಕೂಡ ಕಡಿಮೆ ಅವಧಿಗೆ ನಡೆಯುತ್ತೆ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನು ಇಸ್ರೇಲ್ನ ಅಧಿಕಾರಿ ಬೆಚ್ಚಿಟ್ಟಿದ್ದಾರೆ. ಜೊತೆಗೆ ನೌಕೆಗಳ ನಿರ್ಬಂಧ ಹಾರ್ಮುಜ್ನಲ್ಲಿ ತೆರವಾಗಲ್ಲ, ಮಧ್ಯಪ್ರಾಚ್ಯದಲ್ಲಿ ಹೈ ಅಲರ್ಟ್ ಮುಂದುವರೆದಿದೆ ಎನ್ನುವಂತಹ ಮಾಹಿತಿ ಇಸ್ರೇಲ್ನಿಂದ ಬರ್ತಾ ಇರುವಂಥದ್ದು. ಹಾಗಾಗಿ ಈ ಸಂಧಾನ ಸಭೆ 2.0 ಅನುಮಾನಗಳ ಬೆನ್ನಲ್ಲೇ ಏನಾಗುತ್ತೆ ಎನ್ನುವಂಥ ಕುತೂಹಲ. ಅದರಲ್ಲೂ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಬರ್ತಿಲ್ಲ, ಆದರೆ ಅರಾಗ್ಜಿ ಎಂಟ್ರಿ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಎನ್ನುವಂತಹ ಮಾಹಿತಿ. ಅನುಮಾನಗಳ ನಡುವಲ್ಲೇ ಈ ಸಭೆ ಹೇಗೆ ನಡೆಯುತ್ತೆ, ಏನಾಗುತ್ತೆ, ಏನು ಚರ್ಚೆಯಾಗುತ್ತೆ ಎನ್ನುವಂತಹ ಕುತೂಹಲ. ಈಗಾಗಲೇ ಹಾರ್ಮುಜ್ ಸುತ್ತ ಜಲದಿಗ್ಬಂಧನ ಹಾಕಿರುವಂಥದ್ದು ಇರಾನ್ನ ಬಂದರುಗಳಿಗೆ ಅಮೆರಿಕ. ಇರಾನ್ ಕೂಡ IRGCಯ ನೇತೃತ್ವದಲ್ಲಿ ಬರೋ ಪ್ರತಿ ಹಡಗನು ಅನುಮತಿ ಇಲ್ಲದೆ ಹೊರಹೋಗಾಗಿಲ್ಲ ಅನ್ನುವಂಥ ಕಟ್ಟಪ್ಪಣೆ ಮಾಡಿದೆ. ಇದು ಸಾಕಷ್ಟು ರಾಷ್ಟ್ರಗಳಿಗೆ, ಭಾರತ ಸೇರಿದಂತೆ 30ಕ್ಕೂ ಅಧಿಕ ರಾಷ್ಟ್ರಗಳಿಗೆ ತೊಡಕಾಗಿದೆ ಮುಕ್ತ ಸಂಚಾರಕ್ಕೆ ಅವಕಾಶ ಇಲ್ಲದೆ ಇರೋದು. ಇದರ ನಡುವಲ್ಲಿ ಈ ಅಬ್ಬಾಸ್ ಅರಾಗ್ಚಿಗೆ ಪಾಕಿಸ್ತಾನದಲ್ಲಿ ಸ್ವಾಗತ ಸಿಕ್ಕಿರೋದು, ಸಭೆ ನಿಗದಿಯಾಗಿರೋದು ಕುತೂಹಲ ಮೂಡಿಸ್ತಾ ಇದೆ. ಇರಾನ್ ಸಿದ್ಧ ಇದೆಯಾ? ಅಮೆರಿಕ ಇರಾನ್ನ ಕಂಡೀಷನ್ಗಳಿಗೆ ಒಪ್ಪುತ್ತಾ? ಅಮೆರಿಕಾದ ಷರತ್ತುಗಳನ್ನು ಇರಾನ್ ಸಮ್ಮತಿಸುತ್ತಾ? ಒಟ್ಟಾರೆ ಈ ಜಾಗತಿಕವಾಗಿ ಸಮಸ್ಯೆ ತಂದಿಟ್ಟಂತಹ ಈ ಕದನಕ್ಕೊಂದು ಫುಲ್ ಸ್ಟಾಪ್ ಬೀಳುತ್ತಾ? ಈ ಸಂಧಾನ ಸಭೆಯ ಬಗ್ಗೆ ಬಹಳಷ್ಟು ಕುತೂಹಲ ಖಂಡಿತ ಇದೆ. ಆದರೆ ಈ ನಡುವೆ ಇಸ್ರೇಲ್ ಮಾಧ್ಯಮಕ್ಕೆ ಇಸ್ರೇಲ್ ಅಧಿಕಾರಿಗಳು ಕೊಡ್ತಾ ಇರುವಂಥ ಮಾಹಿತಿ ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ನಲ್ಲಿ ಅಮೆರಿಕಾದ ಹಲವು ವಿಮಾನಗಳು ಲ್ಯಾಂಡ್. ಈ ವಿಡಿಯೋ ಭಾರಿ ಸಂಚಲನ ಮೂಡಿಸ್ತಾ ಇದೆ. KC-46, KC-135 ರೀಫಿಲ್ಲಿಂಗ್ ವಿಮಾನಗಳು ಲ್ಯಾಂಡ್ ಆಗಿದ್ದು, ಸಂಧಾನ ನಡೆದಿದ್ರೆ ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ತಯಾರಿ ನಡೀತಾ ಇದೆ ಅನ್ನುವಂಥ ಚರ್ಚೆ ಹುಟ್ಟಾಗ್ತಾ ಇದೆ. ಇದು ರೀಫ್ಯೂಲಿಂಗ್ ವಿಮಾನ KC-46, KC-135. ಅಮೆರಿಕಾದ ಈ ಹಲವು ವಿಮಾನಗಳು ಇಸ್ರೇಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿರುವಂತಹ ವಿಡಿಯೋ ಇದೆಯಲ್ಲ, ಇದು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಸಂಧಾನ ಸಭೆ ಪಾಕಿಸ್ತಾನದಲ್ಲಿ ನಿಗದಿಯಾಗಿದೆ ಇರಾನ್ ಮತ್ತು ಅಮೆರಿಕಾದ ನಡುವೆ. ಹಾಗಿದ್ರೆ ಈ ಒಂದು ಸಂಧಾನ ನಡೆದೇ ಹೋದ್ರೆ, ಅಮೆರಿಕಾದ ಷರತ್ತುಗಳಿಗೆ ಇರಾನ್ ಒಪ್ಪದೇ ಹೋದ್ರೆ, ಇರಾನ್ ಮೇಲೆ ದಾಳಿ ನಡೆಸೋದಕ್ಕೇನಾದರೂ ತಯಾರಿ ನಡೀತಾ ಇದೆಯಾ?
ಅದರ ಸುಳಿವನ್ನ ಅಮೆರಿಕಾದ ವಿಮಾನಗಳು ಇಸ್ರೇಲ್ ಏರ್ಪೋರ್ಟ್ನಲ್ಲಿ ಕಾಣಿಸ್ತಾ ಇರುವಂತಹ ವಿಡಿಯೋ ಹುಟ್ಟು ಹಾಕ್ತಾ ಇರುವಂಥದ್ದು, ಸುಳಿವನ್ನ ಕೊಡ್ತಾ ಇದೆ. ದಾಳಿ ತಯಾರಿ ನಡೀತಾ ಇದೆ ಅನ್ನುವಂಥ ಚರ್ಚೆ ಕೂಡ ಹುಟ್ಟು ಹಾಕಿದೆ. ಭಾರಿ ಸಂಚಲನ ಮೂಡಿಸ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದಲ್ಲಿ ವೇದಿಕೆ ಸಜ್ಜಾಗಿದೆ. ಇರಾನ್ ಜೊತೆಗಿನ ಅಮೆರಿಕಾದ ಮಾತುಕತೆಗೆ ಅಂತ ಸಂಧಾನ 2.0 ಸಭೆ. ಆದರೆ ಈ ಸಭೆಗೆ ಅವಧಿ ಕಡಿಮೆ ಅಂತ ಇಸ್ರೇಲ್ನ ಅಧಿಕಾರಿಗಳು ಮಾತನಾಡಿರೋದು. ಅದರ ಜೊತೆಯಲ್ಲೇ ಬೆನ್ಗುರಿಯನ್ ಏರ್ಪೋರ್ಟ್, ಇಸ್ರೇಲ್ನ ಏರ್ಪೋರ್ಟ್ನಲ್ಲಿ ಅಮೆರಿಕಾದ ರೀಫ್ಯೂಲಿಂಗ್ ವಿಮಾನಗಳು ಬೇಡ್ಬಿಟ್ಟಿರೋದು, ಲ್ಯಾಂಡ್ ಆಗಿರುವಂಥದ್ದು, ಇದು ಭಾರಿ ಸಂಚಲನ ಮೂಡಿಸ್ತಾ ಇರೋದು. ಯುದ್ಧ ತೀವ್ರಗೊಳ್ಳುತ್ತಾ, ಸಂಧಾನ ಆಗದೆ ಹೋದರೆ, ಸಭೆ ನಡೀದೇ ಹೋದರೆ, ಅಮೆರಿಕ ಷರತ್ತುಗಳಿಗೆ ಇರಾನ್ ಒಪ್ಪದೇ ಹೋದರೆ ಇರಾನ್ ಮೇಲೇನಾದರೂ ದಾಳಿ ನಡೆಸುವಂತಹ ತಯಾರಿ ಆಗ್ತಾ ಇದೆಯಾ? ಈ ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ. ಇನ್ನು ಈ ಕದನ ವಿರಾಮದ ನಡುವಲ್ಲೇ ಇಸ್ರೇಲ್ ಹಿಜ್ಬುಲ್ಲಾ ಮೇಲೆ ದಾಳಿ. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಬೇಟೆಯನ್ನು ಮುಂದುವರೆಸಿದೆ. ಹಿಜ್ಬುಲ್ಲಾ ಪಡೆಯ 6 ಮಂದಿಯನ್ನು ಇಸ್ರೇಲ್ ಹತ್ಯೆ ಮಾಡಿದೆ. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಸೇನೆ ಮತ್ತು ಹಿಜ್ಬುಲ್ಲಾ ನಡುವೆ ಕಾಳಗ ಮುಂದುವರಿತಾ ಇದೆ. ಹಿಜ್ಬುಲ್ಲಾ ಉಗ್ರ ಪಡೆಯನ್ನ ಸಂಪೂರ್ಣವಾಗಿ ಶಮನ ಮಾಡದೆ, ನಾಶ ಮಾಡದೆ ಸೈಲೆಂಟ್ ಆಗಲ್ಲ ಅಂತ ಇಸ್ರೇಲ್ ಈಗಾಗಲೇ ಎಚ್ಚರಿಸಿತ್ತು. ಹಿಜ್ಬುಲ್ಲಾ ಪಡೆಯ 6 ಮಂದಿಯನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಇಸ್ರೇಲ್ ಸೇನೆಯಿಂದ ದಾಳಿಯಲ್ಲಿ ಅವರು ಹತರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಸೇನೆ ಮತ್ತು ಹಿಜ್ಬುಲ್ಲಾದ ಕಾಳಗ. ಈ ಯುದ್ಧ ಆರಂಭ ಆದ ಸಂದರ್ಭದಿಂದಲೂ ಕೂಡ ಲೆಬನಾನ್ ಮೇಲೆ ಇಸ್ರೇಲ್ನ ದಾಳಿ ತೀವ್ರಗೊಳ್ತಾ ಇದೆ. ಇಸ್ರೇಲ್ ಹೇಳ್ತಲೇ ಬರ್ತಾ ಇರುವಂಥದ್ದು, ನಮ್ಮ ಗುರಿ ಲೆಬನಾನ್ನಲ್ಲ, ಹಿಜ್ಬುಲ್ಲಾ ಉಗ್ರ ಪಡೆಗಳೇನು ಅಡಗುತಾಣ ಮಾಡ್ಕೊಂಡಿವೆ ಲೆಬನಾನ್ನಲ್ಲಿ, ಅದನ್ನು ಗುರಿಯಾಗಿಸ್ಕೊಂಡು ನಾವು ದಾಳಿಯನ್ನು ಮುಂದುವರಿಸ್ತೀವಿ, ಇಸ್ರೇಲನ್ನೇ ಸರ್ವನಾಶ ಮಾಡ್ತೀನಿ ಎನ್ನುವಂಥ ಶಪಥ ಮಾಡಿರುವಂಥ ಹಿಜ್ಬುಲ್ಲಾ ಉಗ್ರ ಪಡೆಯನ್ನು ಸಂಪೂರ್ಣವಾಗಿ ನಾಮಾವಶೇಷ ಮಾಡುವವರೆಗೂ ಕೂಡ ನಾವು ಸುಮ್ಮನಿರಲ್ಲ ಅಂತ ಇಸ್ರೇಲ್ ಗುಡುಗಿತ್ತು. ಅದರಂತೆ ದಾಳಿ ತೀವ್ರವಾಗ್ತಲೇ ಇದೆ. ಕದನ ವಿರಾಮದ ನಡುವಲ್ಲೂ ಕೂಡ ಹಿಜ್ಬುಲ್ಲಾ ಇಸ್ರೇಲ್ ಕಾಳಗ ಮಾತ್ರ ಮುಂದುವರೆದಿದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಏನಾದರೂ ದಾಳಿ ಮಾಡಿದ್ರೆ ಸುಮ್ಮನಿರಲ್ಲ. ಅರಬ್ ರಾಷ್ಟ್ರಗಳ ಹಿಟ್ ಲಿಸ್ಟ್ ಅನ್ನ ಮಾಡಿಕೊಂಡಿದೆ ಇರಾನ್. ಅರಬ್ ರಾಷ್ಟ್ರಗಳ ಇಂಧನ ಮೂಲ ಸೌಕರ್ಯಗಳ ಲಿಸ್ಟ್ ತಯಾರಿ ಮಾಡಿಕೊಂಡಿದೆ. UAE, ಕತಾರ್, ಸೌದಿ ಅರೇಬಿಯಾ, ಕುವೈತ್ ಹೀಗೆ ತನ್ನ ಹಲವು ಗುರಿಗಳ ಬಗ್ಗೆ ಇರಾನ್ ಸರ್ಕಾರಿ ಮಾಧ್ಯಮ ವರದಿ ಮಾಡ್ತಾ ಇದೆ. ಒಂದೊಮ್ಮೆ ಈ ಕದನ ವಿರಾಮ ಉಲ್ಲಂಘನೆಯಾಗಿ ಇರಾನ್ ಮೇಲೇನಾದರೂ ಅಮೆರಿಕ ದಾಳಿ ಮಾಡಿದೆಯಾದರೆ, ಈವರೆಗೂ ಅಮೆರಿಕಾದ ಸೇನಾ ನೆಲೆಗಳಿರುವಂತಹ ಹಲವು ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡುತ್ತಲೇ ಬಂದಿತ್ತು ಇರಾನ್. ಈಗ ಅರಬ್ ರಾಷ್ಟ್ರಗಳ ಇಂಧನ ಮೂಲ ಸೌಕರ್ಯಗಳ ಲಿಸ್ಟನ್ನು ಮಾಡಿಕೊಂಡು ಹಿಟ್ ಲಿಸ್ಟ್ ರೆಡಿ ಮಾಡಿಕೊಂಡಿದೆ. UAE, ಕತಾರ್, ಸೌದಿ ಅರೇಬಿಯಾ, ಕುವೈತ್ ಹೀಗೆ ತನ್ನ ಹಲವು ಗುರಿಗಳ ಬಗ್ಗೆ ಇರಾನ್ ಸರ್ಕಾರಿ ಮಾಧ್ಯಮ ವರದಿಯನ್ನು ಮಾಡ್ತಾ ಇದೆ. ತನ್ನ ಮೇಲೆ ದಾಳಿಯಾದರೆ ಈ ಅರಬ್ ರಾಷ್ಟ್ರಗಳ ಮೇಲೆ, ಅವುಗಳ ಮೂಲ ಸೌಕರ್ಯಗಳ ಮೇಲೆ ದಾಳಿಯಾಗೋದು ಖಚಿತ ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇನ್ನೂ ಕೂಡ 2ನೇ ಸುತ್ತಿನ ಸಂಧಾನ ಸಭೆಗೆ ವೇದಿಕೆ ಸಜ್ಜಾಗಿದ್ರೂ ಸಭೆ ನಡೆಯುತ್ತೋ ಇಲ್ವೋ ಎನ್ನುವಂತಹ ಅನುಮಾನ ಇದೆ. ಜೊತೆಗೆ ಜಲದಿಗ್ಬಂಧನ ತೆಗಿಬೇಕು ಅಮೆರಿಕ ಅನ್ನುವಂಥ ಈಗಾಗಲೇ ಕಂಡೀಷನ್ ಹಾಕ್ತಾ ಇದೆ ಇರಾನ್.